ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಪಂಚದಲ್ಲಿರೋ ಎಲ್ಲರನ್ನು ಎಲ್ಲವನ್ನು ಸೌಂದರ್ಯದಿಂದನೇ ಅಳಿಬೇಕು ಅನ್ನೋ ನಿನ್ನ ಕಚಡ ಮನಸ್ಥಿತಿಗೆ ಬೆಂಕಿ ಹಚ್ಚೋ ಪರಿಸ್ಥಿತಿಗೆ ಬಂದಿದೆ. ನನ್ನ ಮಗಳನ್ನ ತಿರಸ್ಕಾರ ಮಾಡಿ ಅವಳು ಬೆಂಕಿ ಹಚ್ಕೊಂಡು ಬೂದಿ ಆಗೋಗಿ ಮಾಡಿದೆ. ಕಣ್ಣು ಮುಂದೆ ಬಂದಾಗ್ಲೆಲ್ಲ ಆ ದೃಶ್ಯನೇ ನನ್ಗೆ ಬರ್ತಾ ಇರುತ್ತೆ. ಇವತ್ತು ಬೂದಿ ಮುಚ್ಚಿರೋ ಆ ಕೆಂಡಕ್ಕೆ ಕಾವು ಕೊಡೋ ಟೈಮ್ ಬಂದಿದೆ. ರೈತರ ಮುಷ್ಕರ ಮಾಡಿದೆ, ನಿನ್ನ ಅಲ್ಲೇ ಮಾಡಿದೆ. ಈಗ ರಿಮೋಟ್ ಕಂಟ್ರೋಲ್ ನನ್ನ ಕೈಲಿದೆ. ಹುಡುಗಿ ಸೌಂದರ್ಯ ನೋಡಿ ನಿನ್ನ ಕಣ್ಣು ತಂಪಾಗಬೇಕು ಅಂತ ಹುಡುಗಿ ಜೊತೆಯಲ್ಲಿ ಚಿರು ಮದುವೆ ಮಾಡಿಸ್ತೀನಿ. ಏನು ಸರ್, ಎಲ್ಲ ನಾನು ಹೇಳ್ದಾಗೆ ಮಾಡಬೇಕು, ಮೊದಲು ನಿಂತೋಗ್ಬೇಕು ಅಂತಂದ್ರಿ. ಇಲ್ಲಿ ನೋಡಿದ್ರೆ ಏನು ಮಾಡ್ದೇಲೆ ನೀವು ಅಂದ್ಕೊಂಡಂಗೆ ಆಗ್ತಾ ಇದೆ. ಮದುವೆ ನಿಂತೋಗ್ತಾ ಇದೆ. ನಮ್ಗೇನು ಕೆಲಸ ಇಲ್ಲ. ಈಗಲೇ ನೀವು ಮಾಡಬೇಕಾಗಿರೋದು ಕೆಲಸ. ನೀವೆಲ್ಲ ಸೇರಿಕೊಂಡು ನನ್ನ ವಿರುದ್ಧ ಮಾತಾಡಬೇಕು. ನಿಮ್ಮ ವಿರುದ್ಧ? ಹೌದು. ನಾನು ನಿಮಗೆಲ್ಲ ದುಡ್ಡು ಕೊಡ್ತಾ ಇರೋದೆ ನನ್ನ ವಿರುದ್ಧ ಮಾತಾಡೋದಕ್ಕೆ. ನನಗೇನು ಅರ್ಥ ಆಗ್ತಿಲ್ಲ ಸರ್. ಏನು ಸರ್ ನಿಮ್ಮ ತಲೆನೇ ತಲೆ ಸರ್. ಸೂಪರ್ ಸರ್ ನೀವು. ಸರಿ, ನಿಮ್ಮವರೆಲ್ಲ ರೆಡಿ ಇದ್ದಾರೆ ತಾನೆ? ರೆಡಿ ಇದೆ ಸರ್, ಮಿಕ್ಕಿದೆಲ್ಲ ನೋಡ್ಕೊತೀವಿ ಬಿಡಿ ಸರ್. ಹೋಗು, ಈಗಲೇ ನಾನು ಹೇಳಿದಷ್ಟು ಮಾಡು. ಸರಿ ಸರ್. ಚಿರು, ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಏನು ಮಾಡೋದು? ಏನು ತೋಚೋದು? ಮಾಡೋದಕ್ಕೇನೂ ಇಲ್ಲ. ಸುಮ್ಮನೆ ಅದಕ್ಕೆ ಕಾಲ್ ಮಾಡಿ. ಇಲ್ಲ ಇದ್ರೆ ಗಲಾಟೆ ಜಾಸ್ತಿ ಮಾಡ್ತಾರೆ ಇವರು. ಚಿರು, ನಿನ್ಗಿನ್ನೂ ಪರಿಸ್ಥಿತಿ ಅರ್ಥ ಆಗಿಲ್ಲ. ಅಲ್ಲಿ ನಿಮ್ಮ ಅದಕ್ಕೆ ಊರವ್ರಿಗೆಲ್ಲ ಹೇಳ್ಕೊಂಬಂದಿದ್ದಾಳೆ, ಇದೇ ಮುಹೂರ್ತದಲ್ಲಿ ನಮ್ಮ ಚಿರು ಮದುವೆ ಆಗೇ ಆಗುತ್ತೆ ಅಂತ. ಅದೇನೇ ಇದ್ರು ಸಿಚುವೇಶನ್ ಹೀಗಿದೆ ಅಂತ ಗೊತ್ತಾದ್ರೆ ಅವ್ರು ಖಂಡಿತ ಈ ಮದುವೆಗೆ ಒಪ್ಕೊಳ್ಳಲ್ಲ. ನೀವು ಕಾಲ್ ಮಾಡಿ, ಪ್ಲೀಸ್ ಕಾಲ್ ಮಾಡಿ. ಫೋನ್ ನಾಟ್ ರೀಚಬಲ್. ಅದಕ್ಕೆನಾ? ಅದಕ್ಕೆ ವಾಟ್ ಇಸ್ ದಿಸ್? ಎಲ್ಲಿದ್ದೀರಾ ನೀವು? ಹಲೋ ಚಿರು, ನಾವು ಆನ್ ದ ವೇ ಇದ್ದೀವಿ. ಆದ್ರೆ ಇಲ್ಲಿ ಸ್ವಲ್ಪ ಸ್ಟಕ್ ಆಗಿದ್ದೀವಿ. ಆದಷ್ಟು ಬೇಗ ಬಂದ್ಬಿಡ್ತೀವಿ, ಓಕೆನಾ? ಅದಕ್ಕೆ ನಾವು ಒಪ್ಕೊಂಡಿದ್ದು ರೂಪನ. ಅದೇ ರೂಪ ಇಲ್ಲಿಲ್ಲ, ಓಡ್ ಹೋಗಿದ್ದಾಳೆ. ಊರವರೆಲ್ಲ ಅವಳು ತಂಗಿ ದೀಪನ ನನ್ನ ಮದುವೆ ಆಗಲೇಬೇಕು, ಊರು ಮರ್ಯಾದೆ ಮನೆ ಮರ್ಯಾದೆ ಅಂತ ಏನೇನೋ ಹೇಳ್ತಿದ್ದಾರೆ. ಅದಕ್ಕೆ ನನ್ನ ಆಸೆ, ನಮ್ಮ ಮನೆಯವರ ಆಸೆ, ನಿಮ್ಮ ಆಸೆ ಎಲ್ಲ ಇದ್ದಿದ್ದು ನಾನು ಸುಂದರವಾದ ಬುದ್ಧಿವಂತ ಹುಡುಗಿನ ಮದುವೆ ಆಗಬೇಕು ಅಂತ. ಬಟ್ ಸಿಚುವೇಶನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಹಿಯರ್. ಅದಕ್ಕೆ ಕಂಪ್ಲೀಟ್ಲಿ ಬ್ಲಾಂಕ್ ಔಟ್. ನಂಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಹಲೋ ಚಿರು, ನನ್ನ ಮಾತು ಕೇಳು. ಮುಹೂರ್ತ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಚಿರು. ನಾನು ಬರಲಿ ಬಿಡ್ಲಿ, ನಿನ್ನ ಮದುವೆ ನಡಿಬೇಕು. ನೀನು ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಲೇಬೇಕು. ಚಿರು, ನಾನು ಅಣ್ಣಂಗೆಲ್ಲ ಹೇಳಿದ್ದೀನಿ. ಅವ್ನು ಹೇಗೆ ಹೇಳಿದ್ರೆ ನೀನು ಹಾಗೆ ಫಾಲೋ ಮಾಡು. ಹಲೋ, ಕೇಳಿಸ್ತಾ ಇದೆಯಾ? ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ನಾನು ಬಂದು ಆಶೀರ್ವಾದ ಮಾಡ್ತೀನಿ. ಸರಿ ಅದಕ್ಕೆ. ಚಿರು, ಹಲೋ. ಹಲೋ ಹಲೋ. ಚಿರು, ಅದಕ್ಕೆ ಹೇಳಿದ ಮುಹೂರ್ತದಲ್ಲಿ ಮದುವೆ ಆಗ್ಬೇಕಂತೆ. ಚಿರು, ನಿನಗಿಷ್ಟ ಇಲ್ಲ ಅಂದ್ರೆ ಈ ಮದುವೆ ಬೇಡ. ನಾನು ಪ್ರಾಣ ಹೋದ್ರು ಸರಿ, ನಾನು ನಿಲ್ಲಿಸ್ತೀನಿ. ಅದಕ್ಕೆ ಹೇಳಿದ್ದಾರೆ.
ಸರಿ ನಡಿಯಪ್ಪ, ಮಾತಾಡೋಣ ನಡಿ. ಏನ್ ಸ್ವಾಮಿ ಏನ್ ನಿರ್ಧಾರ ಮಾಡಿದ್ರೆ? ಚಿರು, ನನಗೆ ಈ ಮದುವೆ ಒಪ್ಪಿಗೆ ಇದೆ. ಅಷ್ಟೇ ಅಲ್ಲ, ನಮ್ಮ ಮನೆಯವ್ರಿಗೆಲ್ಲ ಒಪ್ಪಿಗೆ ಇದೆ. ಜಯರಾಮಣ್ಣ, ಆ ದೇವರು ನಿನ್ನೆಲ್ಲ ಕಷ್ಟನೂ ಪರಿಹಾರ ಮಾಡ್ತಾನೆ. ನಿನ್ನ ಎರಡನೇ ಮಗಳು ದೀಪುನ ರೆಡಿ ಮಾಡಿ ಕರ್ಕೊಂಬ. ಮುಂದಿನ ದಾರಿನ ಆ ಭಗವಂತೆ ತೋರಿಸ್ತಾನೆ, ಎಲ್ಲ ಒಳ್ಳೇದಾಯ್ತದೆ. ಹೌದು ರೀ. ದೀಪು 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 ಏ ದೀಪು ದೀಪು ಮಗಳ ದೀಪು ದೀಪು, ಈಗ ನಿನ್ನ ತಲೆನಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ ಮಗಳೇ. ಆದರೆ ಹೀಗೆಲ್ಲ ಆಗುತ್ತೆ ಅಂತ ನಾವ್ಯಾರೂ ಅನ್ಕೊಂಡಿರ್ಲಿಲ್ಲ. ಇನ್ನು ನಿನಗಿದೆಲ್ಲ ಹೇಗೆ ಗೊತ್ತಾಗಬೇಕು? ನಿಮ್ಮ ಅಕ್ಕ ಮಾಡಿದ ಅಪರಾಧಕ್ಕೆ ಆ ಶಿಕ್ಷೆ ನಮ್ಮನ್ನೆಲ್ಲ ತಡ್ತಾ ಇದೆ. ಯಾವ ಜನ್ಮದ ಕರ್ಮನೋ ಏನೋ. ಬೇರೆ ಏನಾದರೂ ಹುಡ್ಕೋಣ ಅಂದರೆ ಯಾವ ದಾರಿನೂ ಸಿಗ್ತಾ ಇಲ್ಲ ಮಗಳೇ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಗಳೇ. ಮಾಡೋದೇನಮ್ಮ, ಅವರೆಲ್ಲ ಅಷ್ಟೊಂದೆಲ್ಲ ಮಾತಾಡ್ತಿದ್ರಲ್ವಾ, ನೀನು ಸುಮ್ಮನೆ ನಿಂತಿದ್ದೆ ತಾನೆ? ನಿಂಗೆ ಗೊತ್ತು ತಾನೆ ನಂಗೆ ನಿನ್ನ ಪೊಲೀಸ್ ಅಪ್ಪನ ಬಿಟ್ಟು ಎಲ್ಗೂ ಹೋಗಲ್ಲ, ಮದ್ವೆಗಿದ್ರೆ ಏನು ಬರಲ್ಲ ಅಂತ. ಅದನ್ನು ಹೇಳೋಣ ಅವ್ರಿಗೆ. ರೂಪ ಅಮ್ಮ, ಅಕ್ಕ ಏನ್ ಬರೋದೇ ಅಲ್ವಾ, ಬಂದೇ ಬರ್ತಾರೆ. ಅಕ್ಕ ಬಂದಾಗ ನಾವೇ ಅವ್ರ ಹತ್ರ ಹೋಗಿ ಮಾತಾಡ್ಕೊಳ್ಳೋಣ. ಅದ್ರ ಬಿಟ್ರೆ ಅವ್ರು ನನ್ನ ತಪ್ಪೆಲ್ಲ ನಮ್ಮ ಹತ್ರ ಇಟ್ಕೊಂಡು ಯಾವ ಮುಖ ಇಟ್ಕೊಂಡು ಮಾತಾಡ್ತೀಯ ಮಗಳೇ? ಅಪ್ಪ, ನಾನು ಹೋಗಿ ಮಾತಾಡ್ತೀನಪ್ಪ. ನಾನು ಅವ್ರಿಗೆ ಹೇಳ್ತೀನಿ, ಅವ್ರಿಗೆ ನಮ್ ಕಷ್ಟ ಅರ್ಥ ಆಗತ್ತೆ. ಕಾಲ ಮಿಂಚೋಗಿದೆ ಮಗಳೇ, ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಈಗ ನಾವು ಏನು ನಿರ್ಧಾರ ತಗೋತೀವಿ ಅನ್ನೋದ್ರ ಮೇಲೆ ನಮ್ಮ ಮನೆ, ನಮ್ಮ ಊರಿನ ಮಾನ ಮರ್ಯಾದೆ ನಿಂತಿದೆ. ದೀಪು, ಇಡೀ ಊರೇ ನಮ್ಮ ಪರವಾಗಿ ನಿಂತಿದೆಪ್ಪ. ಈಗ ನಾವು ಹೋಗ್ಬಿಟ್ಟು ಆಗಲ್ಲ ಅಂದ್ರೆ ಯೋಚನೆ ಮಾಡಿ ಏನಾಗುತ್ತೆ ಅಂತ. ಮದ್ವೆ ಆಗಕ್ಕೆ ಇಷ್ಟ ಇಲ್ಲ, ನಿಮ್ಮಿಬ್ರ ಜೊತೆ ಸೇವೆ ಮಾಡ್ಬೇಕಾಗುತ್ತೆ. ಏನ್ ಹೇಳು ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾಳೆ ನೋಡು. ಒಂದಲ್ಲ ಒಂದ್ ದಿವಸ ನೀನ್ ಮದ್ವೆ ಆಗಿ ಹೋಗ್ಲೇಬೇಕು. ವಯಸ್ಸಾಗಿ ಬಂದಿರೋ ಹುಡುಗಿರ ಮನೇಲಿ ಇಟ್ಕೊಳಕಾಗುತ್ತೇನೆ? ಎಷ್ಟು ದಿವಸ ಇಟ್ಕೊಳಕಾಗುತ್ತೆ? ನೋಡೋ 4 ಜನ ಏನಂತಾರೆ ಅನ್ನೋದನ್ನ ಯೋಚನೆ. ಇವ್ಳು ಏನ್ರಿ? ಇಲ್ಲ, ನನ್ ಕೈಲಾಗಲ್ಲ. ನೀವೇನ್ ಸುಮ್ಮನೆ ನಿಂತಿದ್ದೀರಾ? ಬುದ್ಧಿ ಹೇಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.